ಶತಮಾನದ ಭೀಮಾ ನದಿ ಸೇತುವೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಸೇತುವೆಗೆ ಅಪಾಯ ತಂದಿದ್ದಂತಹ ಗಿಡಗಳನ್ನು ಸ್ವಚ್ಛ ಮಾಡಲಾಗಿದೆ. ಸುವರ್ಣ ನ್ಯೂಸ್ ವರದಿಗೆ ಎಚ್ಚೆತ್ತುಕೊಂಡಿದೆ ಜಿಲ್ಲಾಡಳಿತ. ಸೇತುವೆಗೆ ಅಪಾಯವನ್ನ ತಂದಿಟ್ಟಿದ್ದಂತಹ ಗಿಡಗಳನ್ನು ಇಲ್ಲಿಂದ ಸ್ವಚ್ಛ ಮಾಡಲಾಗಿದೆ. ಭೀಮಾ ಸೇತುವೆಯಲ್ಲಿ ಗಿಡಗಂಟಿಗಳು ಬೆಳೆದುಕೊಂಡಿದ್ವು. ಸೇತುವೆ ಎರಡೂ ಭಾಗ ಹೀಗಾಗಿ ಕಾರ್ಮಿಕರು ಸ್ವಚ್ಛ ಮಾಡಿದ್ದಾರೆ. ಗಿಡಗಂಟಿಗಳ ಬೇರು ಆಳಕ್ಕಿಳಿದು ಸೇತುವೆ ಬಿರುಕು ಬಿಡ್ತಾ ಇತ್ತು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಾಳಾಗಿ ಹೋಗಿತ್ತು ಭೀಮಾ ಸೇತುವೆ. ವಿಸ್ತೃತವಾಗಿ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಈಗ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಸುವರ್ಣ ನ್ಯೂಸ್ ವರದಿ ಪ್ರಸಾರ ಮಾಡಿದ ನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಈ ರೀತಿ ಗಿಡಗಂಟಿಗಳನ್ನ ಕ್ಲೀನ್ ಮಾಡಿಸಲಾಗಿದೆ. ಹೀಗಾಗಿ ಸವಾರರು ಸಹ ಈಗ ಆತಂಕವಿಲ್ಲದೆ ಸೇತುವೆ ಮೇಲೆ ಪ್ರಯಾಣ ಮಾಡಬಹುದಾಗಿದೆ. ಹಾಗಾಗಿನೇ ಸುವರ್ಣ ನ್ಯೂಸ್ ವರದಿಗೆ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ನಗರದ ಹೊರವಲಿರ್ತಕ್ಕಂಥ ಶತಮಾನದ ಸೇತುವೆ ಆಗಿರ್ತಕ್ಕಂಥ ಭೀಮಾ ನದಿ ಸೇತುವೆಯು ಸಾಕಷ್ಟು ಅಳಿವಿನ ಅಂಚಿನಲ್ಲಿರ್ತಕ್ಕಂಥದ್ದು. ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ಮಾಡಿತ್ತು. ಇಲ್ಲಿ ಗಿಡಗಂಟಿಗಳು ಕೂಡ ಸಾಕಷ್ಟು ಬೆಳೆದಿರೋದ್ರಿಂದ ಲೋಕೋಪಯೋಗಿ ಇಲಾಖೆಯ ಒಂದು ನಿರ್ಲಕ್ಷ್ಯದಿಂದಾಗಿ ಸಾಕಷ್ಟು ಅವ್ಯವಸ್ಥೆ ಆಗಿತ್ತು. ಈಗ ಸುವರ್ಣ ನ್ಯೂಸ್ನ ಒಂದು ಬಿಗ್ ಇಂಪ್ಯಾಕ್ಟ್ ಈಗ ನಡೀತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಇಲ್ಲಿ ಲೋಕೋಪಯೋಗಿ ಇಲಾಖೆಯು ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಈಗ ಇಲ್ಲಿ ಭೀಮಾ ನದಿ ಸೇತುವೆಯ ಅಕ್ಕ ಪಕ್ಕದಲ್ಲಿರ್ತಕ್ಕಂಥ ಗಿಡಗಂಟೆಗಳನ್ನು ಸಹ ಇಲ್ಲಿ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸದಲ್ಲಿ ಇಲ್ಲಿ ಸಿಬ್ಬಂದಿಗಳು ಸಹ ಇಲ್ಲಿ ನಿರತರಾಗಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾರೆ. ಇಲ್ಲಿ 5-6 ಜನ ಕಾರ್ಮಿಕರಿದ್ದಾರೆ. ಅವರು ಕೂಡ ಭೀಮಾ ನದಿಯ ಸುತ್ತಲೂ ಹಲವು ರೀತಿಯಿಂದ ಗಿಡಗಂಟೆಗಳು ಬೆಳೆದು ನಿಂತಿದ್ದವು. ಈ ಗಿಡಗಂಟೆಗಳಿಂದಾಗಿ ಭೀಮಾ ನದಿಯ ಸೇತುವೆ ಬಿರುಕು ಸಹ ಬಿಟ್ಟಿತ್ತು. ಯಾಕಂದರೆ ಬೇರುಗಳು ಆಳವಾಗಿ ಒಳಗೆ ಹೋಗಿರೋದ್ರಿಂದ ಈ ಅವ್ಯವಸ್ಥೆ ಹಾಗೂ ಅವನತಿಯತ್ತ ಈಗ ಭೀಮಾ ನದಿಯ ಬ್ರಿಡ್ಜ್ ಸಾಗಿತ್ತು. ಈ ಬಗ್ಗೆ ಸುವರ್ಣ ನ್ಯೂಸ್ ಸಾಕಷ್ಟು ವರದಿ ಮಾಡೋದ್ರ ಮೂಲಕವಾಗಿ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿತ್ತು. ಇದರಿಂದಾಗಿ ಜಿಲ್ಲಾಡಳಿತ ಸಹ ಎಚ್ಚೆತ್ತುಕೊಂಡಿರೋದ್ರಿಂದ ಭೀಮಾ ನದಿಯ ಎರಡೂ ಭಾಗಗಳಲ್ಲಿ ಅಂದರೆ ಆ ಒಂದು ಭೀಮಾ ನದಿ ಸೇತುವೆಯ ಮೇಲಿರ್ತಕ್ಕಂಥ ಎಡ ಹಾಗೂ ಬಲಭಾಗದಲ್ಲಿ ಉಂಟು ಮಾಡಿರ್ತಕ್ಕಂಥ ಗಿಡಗಂಟೆಗಳನ್ನೀಗ ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಶತಮಾನದ ಸೇತುವೆ ಆಗಿರ್ತಕ್ಕಂಥದ್ದು ಹೈದರಾಬಾದ್ ನಿಜಾಮರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ಒಂದು ಸೇತುವೆಯು ಸಾಕಷ್ಟು ಪ್ರಮಾಣದಲ್ಲಿ ನಿತ್ಯವೂ ಸಹ ಸಾವಿರಾರು ವಾಹನಗಳು ಈ ಒಂದು ಸೇತುವೆ ಮೇಲೆ ಓಡಾಟ ಮಾಡ್ತವೆ. ಇದು ಸಿಂದಗಿ ಹಾಗೂ ಕೋಡಂಗಲ್ಯ ಒಂದು ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥದ್ದು. ಸುಮಾರು ಹಲವು ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ಜೊತೆಗೆ ಹೈದರಾಬಾದ್ ವಿಜಯಪುರ ಸೇರಿದಂತೆ ಎಲ್ಲರೂ ಸಹ ಈ ಒಂದು ಮಾರ್ಗದ ಮೂಲಕವಾಗಿ ಸಹ ಈಗ ಸಂಚಾರ ಮಾಡ್ತಾರೆ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯರು ಸಹ ಇಲ್ಲೇ ಇದ್ದಾರೆ. ಇದು ಯಾವ ರೀತಿಯಾಗಿ ಇರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತದೆ ನಾನು ಮಾತಾಡ್ತೀನಿ ಸರ್. ಈಗ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ವರದಿಯಿಂದ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು ಭೀಮಾ ನದಿ ಸೇತುವೆ ಎಡ ಹಾಗೂ ಬಲಭಾಗದಲ್ಲಿರ್ತಕ್ಕಂಥ ಗಿಡಗಂಟಿಗಳನ್ನು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್. ಏನು ಹೇಳ್ತಾರೆ? ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಇದು ಸುಮಾರು ಶತಮಾನದ ಸೇತುವೆ ಅಂದರೆ ನಿಜಾಮರನ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಯಾವುದೇ ಇದಕ್ಕೆ ಸಿಮೆಂಟ್ ಇಲ್ಲ, ಕಂಕರ್ ಇಲ್ಲ, ಅಂಥದ್ದನ್ನು ಇಲ್ಲಿ ತನಕ ನಮಗೆ ಸೇವೆ ಕೊಟ್ಟದ್ದು ದೊಡ್ಡದು. ಆದರೆ ಇತ್ತೀಚೆಗೆ ಏನದಂದರೆ ಗಿಡಗಂಟಿಗಳು ಎರಡು ಭಾಗದಲ್ಲಿ ಬೆಳೆದು ಶಿಥಿಲ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಕಂಡು ಇವತ್ತು ಏಷ್ಯಾನೆಟ್ ಸುವರ್ಣ ಟಿವಿಯಲ್ಲಿ ದೊಡ್ಡ ಸುದ್ದಿ ಆದ ತಕ್ಷಣ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇವತ್ತೇನದ ತೆರವುಗೊಳಿಸ್ಲಕ್ಕಂತ ಮುಂದಾಗಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಇದು ಸ್ವಚ್ಛಗೊಳಿಸೋದ್ರ ಜೊತೆಗೆ ಅದನ್ನು ಕೆಮಿಕಲ್ ಹಾಕಿ ಹೋಗಕ್ಕೆ ಸಂಪೂರ್ಣ ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಅಲ್ಲಲ್ಲಿ ಶಿಥಿಲಗೊಂಡಿರ್ತಕ್ಕಂಥ ರಿಪೇರ್ ಮಾಡಬೇಕು. ಮತ್ತು ಇದಕ್ಕೇನದ ಹೊಸ ಸೇತುವೆಗೆ ಏನದಂದ್ರೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಮುಂದಾಕಿಸಿ ಹೊಸ ಸೇತುವೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾದಾಗ ಮಾತ್ರ ಇದು ಸಮಸ್ಯೆ ಪರಿಹಾರ ಆಗ್ತದೆ. ಇಲ್ಲಾಂದ್ರೆ ಸಾವಿರಾರು ವಾಹನಗಳನ್ನು ಸಂಚಾರ ಮಾಡ್ಬೇಕಾದ್ರೆ ಯಾವುದೋ ಜನದಟ್ಟಣೆ ಹಾಕಿಸಿ ಯಾವುದೋ ಪೊಲೀಸ್ ಇಲಾಖೆಗೆ ಆಗಿರೋದು ಟ್ರಾಫಿಕ್ ಪೊಲೀಸರು ಯಾವುದೋ ತೊಂದರೆ ಆಗ್ತಕ್ಕಂಥದ್ದು ಅಪಘಾತ ಕೂಡ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ರಫೀಕ್ ಜೊತೆ ಪರಶುರಾಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.